ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ಏನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ತಾ ಇದ್ದೀರಾ, ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಕಿಪಿ ಕೀರ್ತಿ ಲವ್ ಸ್ಟೋರಿ ಕೋರ್ಟ್ ಅಂದ್ರೆ ಪೊಲೀಸ್ ಠಾಣೆ ಮೆಟ್ಲೇರಿದೆ. ಏನಕ್ಕೆ ಆ ಒಂದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಲೇ ಹೋಯ್ತು? ನಿನ್ನೆ ಕಿಪಿ ಕೀರ್ತಿ ವರ್ಷನ್ ನೋಡಿದ್ರಿ ನೀವೆಲ್ಲ, ಏನೇನಾಯ್ತು, ನಮ್ಮ ಫ್ರೆಂಡು ಲವರ್ದು ಕಡೆಯಿಂದ ಸಮಸ್ಯೆ ಆಯ್ತು ಅಂತ ಅವ್ರ ವರ್ಷನ್ ಹೇಳಿದ್ರು. ಸೊ ಒಂದ್ ವರ್ಷ ತಗೊಂಡ್ ಬಿಡಕ್ಕಾಗಲ್ಲ, ಇನ್ನೊಂದು ಇವ್ರ ಕಡೆಯಿಂದನೂ ತಗೋಬೇಕು. ಅವ್ರು ಯಾರು, ಇನ್ಯಾರು ಅಲ್ಲ, ಕಿಪಿ ಕೀರ್ತಿಯ ಸದ್ಯ ಎಕ್ಸ್ ಲವರ್ ಮತ್ತೆ ಅವರ ಫ್ರೆಂಡ್ ದರ್ಶನ್ ಮತ್ತು ಮುತ್ತು ಇದ್ದಾರೆ. ಕಿಪಿ ಕೀರ್ತಿ ಅವರು ಎಕ್ಸ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದೆ ಅಂದ್ರೆ ಬ್ರದರ್, ಕಿಪಿ ಕೀರ್ತಿ ಅವರು ನೆನ್ನೆ ಹೇಳಿದ್ದಾರೆ ಇಲ್ಲಿಗೆ ಮುಗೀತು, ಅವ್ರು ನನ್ನ ಎಕ್ಸ್ ಅಂತ. ಸೊ ಹಂಗಾಗಿ ಹೇಳ್ದೆ. ಸೊ ಏನ್ ಹೇಳ್ತೀರಾ, ಏನ್ ನೋಡಿದ್ರಿ ನೀವು, ಏನೇನಾಗಿದೆ, ಕಿಪಿ ಕೀರ್ತಿ ಏನ್ ಹೇಳಿದ್ರು ಅಂತ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಏನಾಯ್ತು, ಏನಿದು ಪ್ರಕರಣ? ಫಸ್ಟ್ ಆಫ್ ಆಲ್ ಜಗಳ ಸ್ಟಾರ್ಟ್ ಆಗೋದ್ ಕಾರಣ ಏನು ಅಂದ್ರೆ, ಒಂದ್ ಹುಡುಗನ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಇವನು ಬ್ರೇಕಪ್ ಆಗಿದೆ, ಬ್ರೇಕಪ್ ಆದ್ಮೇಲೆ ಸುಮ್ನೆ ಇದ್ಬಿಡ್ಬೇಕು ತಾನೆ. ಅದಾದ್ಮೇಲೂ ಕೂಡ ಅವಳು ಯಾರ ಜೊತೆನೋ ಅನ್ನೊಂದ್ ಪರ್ಸನ್ ಜೊತೆ ಮಾತಾಡ್ಕೊಂಡು ಮುತ್ತು ಬ್ರೇಕಪ್ ಆಗಿದೆ, ಅವ್ನು ಬರೀ ಹುಡುಗರು ಸವಾಸ ಮಾಡ್ತಾನೆ, ಅವ್ನಿಗೆ ನನ್ ಮಗ ಅಂದ್ರೆ ಯಾರಿಗ ಅರ್ಥ ಏನ್ ನೋವಾಗಲ್ಲ. ಓಕೆ, ಅದ್ರ ಜೊತೆ ದಚ್ಚುನ್ ಇವಾಗ ಮುತ್ತು ಜೊತೆ ಇದ್ದಾನೆ, ಅವನು ಹಂಗೇನೆ ಅಂತ ಇನ್ಕ್ಲೂಡ್ ಮಾತಾಡಿರೋದಕ್ಕೆ ಅವಳೇ ಸ್ಟಾರ್ಟ್ ಮಾಡಿರೋದು. ಅವಳು ಅದ್ ಮಾಡಿಲ್ಲ ಅಂದಿದ್ರೆ ಇಷ್ಟು ಗಂಟೆ ಇಲ್ಲಿ ಗಂಟೆ ಜಗಳನೇ ಆಗ್ತಾ ಇರ್ಲಿಲ್ಲ. ಅವಳದೊಂದ್ ಪದ ಯೂಸ್ ಮಾಡಿ ಅವಳೇ ಸ್ಟಾರ್ಟ್ ಮಾಡಿ ಅಂಡ್ ಅಪ್ಲೋಡ್ ಕೂಡ ಮಾಡಿಸಿದ್ದಾರೆ ಅವ್ರ ಕೈಲಿ. ಅಂದ್ರೆ ನಿಮ್ ಪ್ರಕಾರ ಇವಾಗ ಜಗಳ ಆ ಒಂದು ಶುರು ಕಾರಣ ಅಂದ್ರೆ ಅವ್ರ ಒಂದ್ ಪದ ಹೇಳಿದ್ದಕ್ಕೆ ಸ್ಟಾರ್ಟ್ ಆಗಿದೆ. ನಿಮ್ಮಿಬ್ರಿಗೆ ಅದು ಆಗ್ಲಿಲ್ಲ, ಆ ತರ ಅಲ್ಲ. ನಾವು ನಮಗೆ ಅದು ಯಾವ ಹುಡುಗ ಅರ್ಥ ಮಾಡ್ಕೋತಾನೆ, ಯಾವ ಹುಡುಗ ಸಹಿಸ್ಕೊತಾನೆ ಆ ಮಾತನ್ನ. ಸುಮ್ನೆ ಇದ್ಬಿಡ್ತಾರ, ಒಂದ್ ದಿವಸ ನಾಳೆ ಯಾರಿಗಾರು ಅಂತಾರೆ, ಯಾವ ಹುಡುಗರು ತಡ್ಕೊಂಡ್ಬಿಡ್ತಾರ ಗೇನೋ ಪದ. ಓಕೆ, ಏನು ಕೇಳಿದ್ರು ಅಂತ ನಿಮ್ಗೆ, ಏನು ಕೇಳಿರ್ಬೋದು ಅಂತ ಅನ್ಸುತ್ತೆ? ಇವ್ನ್ ಮಾತಾಡ್ತಿಲ್ಲ ಅವ್ನ ಜೊತೆ ಇಲ್ಲ ಅಂತ ಒಂದ್ ರೀಸನ್ಗೆ ಅಷ್ಟೇ. ಇವಾಗ ಮಾತಾಡ್ತಿಲ್ವಲ್ಲ, ಬ್ರೇಕಪ್ ಆಗಿದೆಯಲ್ಲ, ಏನಾರು ಮಾತಾಡ್ಬೇಕು, ಏನಾರ ಜಗಳ ಕಂಡಿಡಿಲೇಬೇಕು, ಏನಾರು ಮಾಡ್ಲೇಬೇಕು. ಇವಾಗ ಅದೇ ಮಧ್ಯದಲ್ಲಿ ಜೊತೆಲಿ ಇರೋರು ಫಾಲೋವರ್ಸ್ ಮಾಡ್ಕೊಳ್ಬೇಕು, ಅಲ್ಲಿ ಜೊತೆಲಿ ಕಿಪ್ಪಿ ಜೊತೆಲಿ ಇರೋರು ಫಾಲೋವರ್ಸ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಅಂಡ್ ಬ್ಯಾಡ್ ಕಮೆಂಟ್ ಬರ್ಬೇಕು, ಸಿಂಪತಿ ತಗೊಳ್ಬೇಕು ಜನದ ಹತ್ರ. ಅವಳಗ್ ಸಿಂಪತಿ ತಗೊಂಡು ತಪ್ಪು ಮಾಡಿರೋದೇ ಅವಳು, ತಪ್ಪು ಮಾಡಿರೋದು ಅವಳೇ ಆಗಿದ್ರು ಕೂಡ ಸಿಂಪತಿ ತಗೋತಾ ಇರೋದು. ಓಕೆ, ಅಂದ್ರೆ ನಿನ್ನೆ ನಾನು ಏನಕ್ಕೆ ಈ ವಿಚಾರ ಅಂತಂದ್ರೆ, ಕಿಪಿ ಕೀರ್ತಿ ಅವರಿಗೂ ಈ ಮ್ಯಾಟ್ರ್ ಹೇಳ್ದೆ. ಈ ಪದ ನೀವ್ ಹೇಳಿದಿರ ಅಂದ್ರೆ ಗೇ ಅನ್ನೋದು ಅಥವಾ ಟ್ರಾನ್ಸ್ಜೆಂಡರ್ ಜೊತೆ ಇರ್ತಾರೆ ಅನ್ನೋದನ್ನ ಕೇಳ್ದೆ. ಅವ್ರೇನ್ ಹೇಳಿದ್ರು, ಹೇಳಿದ್ ನಿಜ, ನಾನು ಬೈ ಮಿಸ್ ಆಗಿ ಹೇಳ್ದೆ, ಅದಕ್ಕೆ ಕ್ಷಮಾಪಣೆ ಇರ್ಲಿ, ಸಾರಿ ಅಂತ ಕೇಳಿದ್ರು. ಹೇಳ್ತೀನಿ ಏನಕ್ಕೆ. ಸೊ ಇವಾಗ ನಿಮ್ಗೆ ಮುತ್ತು ಕಿಪಿ ಕೀರ್ತಿನ ಲವ್ ಮಾಡ್ತಾ ಇದ್ರಿ, ಬ್ರೇಕಪ್ ಆಗಿತ್ತು ಫಸ್ಟ್ ಟೈಮು, ಮತ್ತೆ ಸ್ವಲ್ಪ ದಿನ ಇದಾಗಿತ್ತು, ಆಮೇಲೆ ಪ್ಯಾಚ್ ಅಪ್ ಮಾಡ್ಕೊಂಡ್ರಿ. ಸೆಕೆಂಡ್ ಟೈಮ್ ಇವಾಗ ಮತ್ತೆ ಬ್ರೇಕಪ್ ಆಗಿದೆ. ಇದು ದೊಡ್ಡ ಮಟ್ಟದಲ್ಲಿದೆ. ಏನಕ್ಕೆ ರೀಸನ್ ಅಂದ್ರೆ, ಅವ್ರ ವರ್ಷನ್ ಏನಂತಂದ್ರೆ, ನೀವ್ ಹೇಳಿದ್ದು ಈಗ ಓಕೆ, ಆ ಪದ ಮಾಡಿದ್ರು ಬಳಕೆ ಮಾಡಿದ್ರು, ಅದು ನಮಗೆ ಆಗ್ಲಿಲ್ಲ, ಅದರಿಂದ ಜಗಳ ಆಯ್ತು ಈ ತರ ಅಂತ. ಅವ್ರೇ ಹೇಳ್ತಾ ಇರೋದೇನು, ನಾವ್ ಯಾವ್ದೋ ಒಂದು ಪಾರ್ಟಿಗೆ ಹೋಗಿದ್ವಿ, ರೆಸಾರ್ಟ್ಗೆ ಹೋಗಿದ್ವಿ, ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿದ್ವಿ, ಅಲ್ಲಿ ಪಾರ್ಟಿ ಮಾಡಿದ್ವಿ, ನನಗೆ ಡ್ರಿಂಕ್ಸ್ ಜೊತೆ ಏನೋ ಮತ್ತು ಬರೋ ಐಟಮ್ ಹಾಕಿದ್ರು, ಅದರಿಂದ ನನಗೆ ಅದಾದ ತಕ್ಷಣ ನನಗೆ ಏನ್ ನಡೀತು ಅನ್ನೋದೇ ಗೊತ್ತಿಲ್ಲ. ಅವರು ನನ್ನ ಅಂದ್ರೆ ಕಿಪಿ ಅವ್ರದ ನೇಕುಡು ವಿಡಿಯೋ ಮಾಡಿದ್ದಾರೆ, ಅಶ್ಲೀಲ ವಿಡಿಯೋ ಮಾಡಿದ್ದಾರೆ, ಅದನ್ನ ಇಟ್ಕೊಂಡು ನಮಗೆ ಬೆದರಿಕೆ ಆಗ್ತಿದ್ದಾರೆ ಅಂತ ಅವರು ಒಂದು ಆರೋಪ ಮಾಡ್ತಾರೆ ನಿಮ್ಮಿಬ್ರು ಮೇಲೆ. ಇದ್ರ ಜೊತೆ ಅವಳು ಮುತ್ತು ಅದೊಂದು ಬಂದಿಲ್ಲ ನಮ್ಮ ಜೊತೆ ಟ್ರಿಪ್ ಅಲ್ಲಿ. ಓಕೆ, ನಾವು ನಮ್ಮ ಫ್ರೆಂಡ್ಸ್ ಇನ್ಸ್ಟಾದಲ್ಲಿ ಯಾರ್ಯಾರು ಇದ್ರು, ಮಂಜಾ ಮತ್ತೆ ದೀಪು ಎಲ್ಲಾರು ಇನ್ಸ್ಟಾ ಕಮೆಂಟ್ ಯಾರ್ಯಾರು ಇದ್ರು ಅವ್ರು ಹೋಗಿದ್ದು ಇನ್ಸ್ಟಾದಲ್ಲಿ ಯಾರ್ಯಾರು ಇದ್ವು. ಅಂಡ್ ಅಲ್ಲಿ ಅವಳು ಎಣ್ಣೆ ಕುಡಿತಾಳೆ, ಬಿಯರ್. ಅಲ್ಲಿ ಬಿಯರ್ ಯಾವ್ದೇ ಕುಡಿದ್ರು ಕೂಡ ಮದ್ದು ಬಂದೇ ಬರುತ್ತೆ, ಹಾಗೆ ಆಗುತ್ತೆ. ಅದ್ರ ಬಿಯರ್ಗೆ ಏನು ಮಿಕ್ಸ್ ಮಾಡ್ಕೊಡು ಅಂತ ಅದು ಯಾರು ಮಾಡಲ್ಲ ಅಲ್ಲಿ. ಓಕೆನಾ, ಬಿಯರ್ ಬಾಟ್ಲ್ ಒಳಗಡೆ ಯಾರು ಹಾಕೋದು ಏನು ಇರ್ಲಿಲ್ಲ. ಅವಳು ಬಿಯರ್ ಅರ್ಧ ಕುಡಿದ್ರೇನೆ ಟೈಟ್ ಆಗ್ತಾಳೆ, ಅದು ಒಂದ್ ಬಿಯರ್ ಕುಡಿದ್ರೆ ಇನ್ನೇನ್ ಆಗ್ತಾಳೆ. ಅವಳು ಇರೋ ಹೈಟ್ಗೆ ಮತ್ತೆ ವೆಯ್ಟ್ಗೆ ಅದನ್ನ ತಡ್ಕೊಳಕ್ ಶಕ್ತಿ ಇಲ್ಲ. ಅವಳೇ ನಾವ್ ಅರ್ಧ ಹಾಕೊಟ್ರು, ಒಂದೇ ಗ್ಲಾಸ್ ಹಾಕೊಟ್ಕೊಂಡು ಅವಳೇ ಕುಡಿದಿರೋ ನದ್ದಲ್ಲಿ ಇನ್ನೂ ಕುಡಿತಾಳೆ ಎತ್ಕೊಂಡು. ನಾವ್ ಬಾಟಲ್ಸ್ ಎಲ್ಲ ಇಕ್ಕಿದ್ರೆ ಇತ್ಕೊಂಡು ಕುಡಿತಾಳೆ. ಕುಡಿದ್ಬಿಟ್ಟು ಅದೇ ಒಂದ್ ವಿಡಿಯೋದಲ್ಲಿ ಇದೆ, ಕುಡಿದ್ಬಿಟ್ಟು ನನ್ನ ಹತ್ರ ಬಂದು ಮುತ್ತು ಕೊಡಕ್ಕೆ ಬಂದಿರೋದಿದೆ ವಿಡಿಯೋ, ಅಪ್ಲೋಡ್ ಆಗಿದೆ ನನ್ನ ನಿಶಾ ಚಾನಲ್ ಅಲ್ಲಿ. ಅಂಡ್ ಟ್ರೋಲ್ ಕೂಡ ಆಗಿದೆ. ಅವಳು ಕುಡ್ದಿರೋ ನಿಶಾದಲ್ಲಿ ಬಂದಿ ನಾನ್ ದೀಪು ಬಂದಿ ಸುಮ್ನೆ ಕಾಮಿಡಿ ಆಗಿ ಬಂದಿ ನಾನ್ ಮುತ್ ಕೊಡ್ತೀನಿ ನಮ್ಮ ಹುಡುಗ ಅಂತ ಎಷ್ಟೊಂದ್ ಕಡೆ ಹೇಳಿದೆ. ಅಲ್ಲೂ ಕೂಡ ಆ ಕುಡ್ದಿರೋ ನಿಶಾದಲ್ಲಿ ದೀಪು ಬಂದಿ ಸುಮ್ನೆ ಅವ್ಳು ಕುಡ್ದಿರ್ಲಿಲ್ಲ, ಆ ನಿಶಾದಲ್ಲಿ ಬಂದ್ಬಿಟ್ಟು ನಾನ್ ಮುತ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ನಮ್ಮ ಹುಡುಗ ನನ್ನನ್ನ ಇನ್ಕ್ಲೂಡ್ ಆಗಿ ಹೇಳ್ಕೊತಾ ಇರೋದು. ಅವ್ನು ನಮ್ಮ ಹುಡುಗ ನಂದಚ್ಚು ಅನ್ಕೊಂಡು ಆ ಇನ್ಕ್ಲೂಡ್ ಅಲ್ಲಿ ಬಂದ್ಬಿಟ್ಟು ಕುಡ್ದಿರೋ ನಿಶಾ ನನಗೆ ಮುತ್ ಕೊಡಕ್ ಬಂದಿದ್ದ. ಆ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ. ಅದ್ರಲ್ಲಿ ಅವ್ಳು ಕುಡಿಯೋ ನಿಷೇಧ ಅವಳೇನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಅಂಡ್ ನಾವೇನು ಬಲವಂತವಾಗಿ ಕುಡಿ ಅಂತ ಕುಡ್ಸಿಲ್ಲ. ಅಲ್ಲೆಲ್ಲಾರು ಪಾರ್ಟಿ ಮಾಡ್ತಾ ಇದೀವಿ, ಕುಡಿಯಂಗಿದ್ರೆ ಅವ್ರ ಇಷ್ಟ ಕುಡಿಬಹುದು. ಅಂಡ್ ನಾವ್ ಯಾರು ಅವಳು ಬಾಯಿಗೆ ಎತ್ಕೊಂಡು ಹೋಗಿ ಕುಡಿಸೋದಂತ ಕೆಲಸ ಏನು ಮಾಡಿಲ್ಲ. ಓಕೆ, ನೀವ್ ಹೇಳಿದ ಪ್ರಕಾರನೇ ಹೋಗೋದಾದ್ರೆ ಖಂಡಿತ ಕಿಪಿ ಏನು ಆತರ ಹೇಳಿಲ್ಲ. ಏನಂತಂದ್ರೆ ಅವರೇ ನನಗೆ ಫೋರ್ಸ್ ಮಾಡಿ ಕುಡ್ಸಿದ್ರು ಅಂತ ಹೇಳಿಲ್ಲ. ಬಟ್ ನಾನ್ ಕುಡಿತಾ ಇದ್ರ ಜೊತೆ ಏನೋ ಬೆರ್ಸೂರು ಅಂತ ಹೇಳಿದ್ರು. ಈಗ ಫೈನಲ್ ಇಷ್ಟೇ ಕ್ಲಿಯರ್ ಕಟ್ ಆಗಿ ಕೇಳ್ಬಿಡ್ತೀನಿ ನಾನು, ನಿಮ್ಮ ಹತ್ರ ಕಿಪಿ ಅವ್ರದ್ದೇನೋ ಅಶ್ಲೀಲ ವಿಡಿಯೋ ಫೋಟೋ ಇದೆಯಾ? ಸ್ಟೇಷನ್ ಅಲ್ಲೇ ಕೊಟ್ಟಿದ್ದೀವಿ ನಾವು ಫೋನ್. ಇಡೀ ನಮ್ ಸ್ಟೇಷನ್ ಡಿಲೀಟ್ ಹಿಸ್ಟ್ರಿ ಎಲ್ಲಾನು ಚೆಕ್ ಮಾಡಿದ್ದಾರೆ. ನಮ್ಮಲ್ಲಿ ಆತರ ಒಂದು ಫೋಟೋಸು ವಿಡಿಯೋಸ್ ಏನು ಇಲ್ಲ. ನೀವು ಮಾಡಿಲ್ಲ? ಮಾಡಿಲ್ಲ. ಏನಕ್ಕೆ ಆರೋಪ ಮಾಡ್ತೀರ ಮತ್ತೆ ನಿಮ್ಮ ಮೇಲೆ? ಈಗ ಸುಮ್ನೆ ಒಬ್ರ ಮೇಲೆ ಏನೋ ಹೇಳ್ತೀರ
ಆಗಲ್ಲ ಅದನ್ನ ಹೇಳಿದಾಳೆ. ನನಗೆ ಅನ್ಸಿತ್ತು ವಿಡಿಯೋ ಮಾಡ್ಕೊಂಡಿದ್ರು ಅನ್ಸಿತ್ತು ನಿಮ್ ನಿನ್ನೆ ಚಾನಲ್ ಅಲ್ಲಿ ಹೇಳಿದಾಳೆ. ಅವಳಿಗೆ ಅನ್ಸಿದ್ರೆ ಎಲ್ಲಾನು ಆಗ್ಬಿಡುತ್ತಾ? ಇವಾಗ ನನಗೂ ಅನ್ಸುತ್ತೆ ನಂದು ಯಾರೋ ನನ್ನ ಫೋಟೋ ಇಟ್ಕೊಂಡ್ಬಿಟ್ರು ಅದು ನಿಜ ಆಗ್ಬಿಡುತ್ತಾ? ಅದ್ರಲ್ಲಿ ಹೇಳಿದಾಳ ಅಲ್ಲೇ ನನಗೆ ಅನ್ಸಿತ್ತು ನನ್ಗೇನು ಅನ್ಸ್ತಾ ಇದೆ ಅವ್ರ ಹತ್ರ ಪಿಕ್ಚರ್ಸ್ ಇದೆ ಅಂತ. ಇವಾಗ ಅನ್ಸ್ಬಿಟ್ರೆ ನಿಜ ಆಗ್ಬಿಡುತ್ತಾ? ಅಲ್ಲೇ ಅವಳ ಮಾತಲ್ಲಿ 2 ಮಾತೈತೆ. ಅವಳು ಐತೆ ಅಂತ ಕ್ಲಿಯಾರಿಟಿ ಆಗಿ ಹೇಳ್ತಲ್ಲ ಆ ವಿಡಿಯೋದ. ನಿನ್ನೆ ನಾನ್ ನೋಡಿದೀನಿ ಪೂರ್ತಿ ಕ್ಲಿಯಾರಿಟಿ ಫುಲ್ ಚೆಕ್ ಮಾಡ್ದೇನೆ ನಿಮ್ ಚಾನಲ್ ಏನ್ ಮಾತಾಡಿದಾರೆ ಅಂತ. ಅಲ್ಲೂ ಕೂಡ ಹೇಳ್ತಾ ಇದ್ದಾಳೆ ನಮ್ಗೆ ಅನ್ಸಿತ್ತು ಇಟ್ಕೊಂಡಿದ್ದಾರೆ ಅದು 3 ಜನರ ಹತ್ರ ಒಬ್ಬರ ಹತ್ರ ಇದೆ, ಯಾರ ಹತ್ರ ಇದೆ ಏನು ಕರೆಕ್ಟ್ ಆಗಿ ಏನು ಹೇಳ್ತಾ ಇಲ್ಲ ಅವಳು. ನನ್ಗೆ ಅನ್ಸಿತ್ತು ಅಂತ ಅಷ್ಟೇ ಹೇಳ್ತಾ ಇರೋದು. ಅನ್ಸಿದ್ರೆ ಎಲ್ಲ ಆಗ್ಬಿಡುತ್ತಾ ನಿಜ? ನೆನೆ ನನಗೂ ಕನ್ಫ್ಯೂಸ್ ಇತ್ತು, ಇವತ್ ನಿಜ ಆಗ್ಬಿಡುತ್ತಾ? ಓಕೆ, ಅಂದ್ರೆ ಇವಾಗ ಪೊಲೀಸ್ ಅವರೆಲ್ಲ ಚೆಕ್ ಮಾಡಿದ್ರೆ ಎಲ್ಲ ಚೆಕ್ ಮಾಡಿ ನಿಮ್ಮ ಹತ್ರ ಇದ್ದಿದ್ರೆ ಇಷ್ಟೊತ್ತ ಜೈಲಲ್ಲಿ ಇರ್ತಿದ್ವಿ. ನೀವು ಅದ್ರಲ್ಲಿ ಆರೋಪಿಯಾಗಿ ನಾವಿಲ್ಲ ಅಂತ ಆರೋಪಿ ಇದ್ದಿದ್ರೆ ನಿನ್ನೆ ನಾವು ಜೈಲ್ಗೆ ಹೋಗ್ತಿದ್ವಿ. ಇನ್ನ ಮುತ್ತು ನಿಮ್ಗೆ ನಿನ್ನೆ ಕಿಪಿ ಅವ್ರು ಹೇಳ್ತಾ ಇದ್ರು, ಒಂದೇ ಮಾತಲ್ಲಿ ಹೇಳ್ಬಿಟ್ರು ಅವರು, ಮುತ್ತುದು ಲವ್ ಫೇಕ್ ಅದು ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಅವನು ಲೈಕ್ ಸಮಯ ಸಾಧಕ, ನನ್ನ ಜೊತೆ ನನ್ನ ಫಾಲೋವರ್ಸ್ ನನ್ನ ವ್ಯೂವರ್ಸ್ ತಗೊಳಕೋಸ್ಕರ ನನ್ನ ಜೊತೆ ಲವ್ ತರ ನಾಟಕ ಮಾಡ್ದ, ಅದು ಫೇಕ್ ಲವ್ ಅನ್ನೋದನ್ನ ನೇರವಾಗಿ ಹೇಳಿದ್ರು. ನಾನ್ ಫೇಕ್ ಲವ್ ಮಾಡೋ ಆಗಿದ್ರೆ 2 ಇಯರ್ ಲವ್ ಮಾಡ್ತಿರ್ಲಿಲ್ಲ ಆಯ್ತಾ. ಮತ್ತೆ ನಾನು ಅವಳ ಹತ್ರ ಎಲ್ಲ ಮತ್ತೆ ಬ್ರೇಕಪ್ ಆಯ್ತು ನಮ್ದು. ಮತ್ತೆ ಪ್ಯಾಚಪ್ ಆದ್ವಿ ನಾವು. ಪ್ಯಾಚಪ್ ಆದ್ಮೇಲೆ ನಾನು ಅಷ್ಟೊಂದು ಪ್ರೀತಿ ಅವಳ ಜೊತೆ, ಅವಳ ಮೇಲೆ ಪ್ರೀತಿ ಇತ್ತು ನನಗೆ. ಆ ಪ್ರೀತಿ ಎಲ್ಲ ನಾನು ಸಹಿಸ್ಕೊಂಡು ಅವ್ಳು ಕೂಡ ಕಾಟ ನಿಜವಾಗ್ಲೂ ಯಾರು ಇರಲ್ಲ ಅವಳ ಜೊತೆ, ಒಂದು ದಿನ ಇರಲ್ಲ. ಬೇಕಾದ್ರೆ ಆ ತರ ಕಾಟ ಅಂದ್ರೆ ಇವಾಗ ನಾನು ಫ್ರೆಂಡ್ ಜೊತೆ ಮಾತಾಡಂಗೆ ಇಲ್ಲ. ಇವಾಗ ಏನಾದ್ರು ಫ್ರೆಂಡ್ ಜೊತೆ ಮಾತಾಡಿದ್ರೆ ಗೇ ಅನ್ಕೋಬಿಡ್ತಾರೆ. ಇವಾಗ ನಾರ್ಮಲ್ ಫ್ರೆಂಡ್ ಜೊತೆ ಮಾತಾಡಿದ್ರೆ ಗೇ ಅಂತ ಅನ್ಕೋಬಿಡ್ತಾರ. ಏನ್ ತರ ಅನ್ಕೋಬೇಕು ನಮ್ ಬಗ್ಗೆ ಅಂತ ನಾನು ಕೇಳ್ತಿರೋದು. ನಾನು ಆತರ ಫೇಕ್ ಲವ್ ಮಾಡೋ ಆಗಿದ್ರೆ ಅವಳ ಜೊತೆ ನಾನು ಏನೇನೋ ಮಾಡ್ಬಿಡ್ತಿದ್ದೆ, ಬೇರೆ ಹುಡ್ಗ ಆಗಿದ್ರೆ ಏನೇನೋ ಮಾಡ್ತಿದ್ದೆ. ನಂಗೆ ಆತರ ಬುದ್ಧಿ ಇಲ್ಲ ಆಯ್ತಾ, ನಾನು ಆತರ ಫೇಕ್ ಲವ್ ಮಾಡೋ ಆಗಿರ್ಲಿಲ್ಲ. ಓಕೆ, ಇವಾಗ ನಿಮ್ದು ಲವ್ ಸ್ಟೋರಿ ಸ್ಟಾರ್ಟಿಂಗ್ ಕೇಳ್ತಾ ಇದೀನಿ, ಯಾವಾಗಿಂದ ಪರಿಚಯ ಆಯ್ತು ಕಿಪಿ ಕೀರ್ತಿದು ಮತ್ತೆ ನಿಮ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದಾಗ? ಅಂದ್ರೆ ಕಿಪಿ ಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ಮೇಲೆ ನಿಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತಾ, ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿತ್ತಾ? ಅಂದ್ರೆ ಅವ್ರು ಜಸ್ಟ್ ಫೇಮ್ ಆಗ್ತಿದ್ರು ಅವಾಗ, ರೀಸೆಂಟ್ ಆಗಿ ಫೇಮ್ ಆಗ್ತಿದ್ರು, ಮತ್ತೆ ಟ್ರೋಲ್ ಕೂಡ ಆಗ್ತಿದ್ರು. ಆ ಟೈಮಲ್ಲಿ ನಾನು ಅವ್ರಿಗೆ ಮೆಸೇಜ್ ಮಾಡಿ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಇದ್ದೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಹೇಳಿ ಅವ್ರಿಗೆ ಮೆಸೇಜ್ ಹಾಕಿ. ನೀವು ಒಂದೇ ಊರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದು? ಒಂದು ಸೋಷಿಯಲ್ ಮೀಡಿಯಾದಲ್ಲೇ ನಾವು ಕನೆಕ್ಟ್ ಆಗಿದ್ದು. ಓಕೆ, ಅಲ್ಲೇ ಪರಿಚಯ ಆಗಿ ಅಲ್ಲೇ ಮಾತಾಡ್ಕೊಂಡು ನಾವು ಪರಿಚಯ ಮಾಡ್ಕೊಂಡು ಹಾಗೆ ಲವ್ ಮಾಡಿದ್ದು ನಾವು. ಓಕೆ, ಅಂದ್ರೆ ಫಸ್ಟ್ ಟೈಮ್ ಬ್ರೇಕಪ್ ಹಾಕಿನ ಮುಂಚೆ ಯಾವ ತರ ಇತ್ತು? ಫಸ್ಟ್ ಟೈಮ್ ಬ್ರೇಕಪ್ ಆದ್ಮೇಲೆ ಏನ್ ರೀಸನ್ ಬ್ರೇಕಪ್ ಮಾಡ್ಕೊಂಡ್ರಿ? ಮತ್ತೆ ಅದು ಪ್ಯಾಚಪ್ ಆಗಿದೆ ಏನಕ್ಕೆ? ಏನೇನ್ ಇಬ್ರು ಈಗ ಸಾರಿ ಕೇಳಿರ್ತೀರಾ, ಇಲ್ಲ ನೀವ್ ಏನಾದ್ರು ಅಪ್ರೋಚ್ ಮಾಡಿರ್ತೀರ, ಅವ್ರು ಬಂದಿರ್ತಾರೆ, ಸೊ ಏನೇನ್ ಆಯ್ತು ಅಂತ? ಫಸ್ಟ್ ಬ್ರೇಕಪ್ ಬಂದ್ಬಿಟ್ಟು ಒಂದು ಕಾಲ್ ರೆಕಾರ್ಡ್ ಇತ್ತು. ಆ ಕಾಲ್ ರೆಕಾರ್ಡ್ ಕೂಡ ಫುಲ್ ವೈರಲ್ ಆಗಿತ್ತು. ಇವಾಗ ನನ್ ಮುಂದೆ ಇನ್ನೊಬ್ಬಂದು ಹುಡುಗಂಗೆ ಕ್ರಶ್ ಲವರ್ ಅಂತ ಅಂದ್ರೆ ಯಾರು ಸಹಿಸ್ಕೊಳ್ಳಲ್ಲ. ಅದಾಗಿಲ್ಲ? ಹೌದು, ನಾನು ಅದನ್ನ ಸಹಿಸ್ಕೊಂಡಿಲ್ಲ. ಅಲ್ಲ, ಒಂದೇನ್ ಗೊತ್ತಾ, ಕರೆಕ್ಟ್ ನೀವು ಕ್ರಶ್ ವಿಚಾರ ಹೇಳಿದ್ದು ಕೇಳ್ತಾ ಇದೀನಿ. ನೀವು ಇಬ್ರು ಕ್ರಶ್ ಅಲ್ಲ, ಆ ಕ್ರಶ್ ಅಲ್ಲ, ಅವ್ನ ಕ್ರಶ್ ಬಂದು ಈಗ ರೀಸೆಂಟ್ ಆಗಿ ಪರಿಚಯ ಆಗಿ ನಾನೇ ಪರಿಚಯ ಮಾಡ್ಕೊಟ್ಟಿರೋದು. ಅವ್ನು ಇನ್ನೂ ಪರಿಚಯ ಆಗಿ 1.5 ತಿಂಗಳಾಗಿಲ್ಲ, ಇನ್ನೂ ಅವಳ ಬಗ್ಗೆ ಏನೂ ಗೊತ್ತಿಲ್ಲ, ಇವಾಗ ಪರಿಚಯ ಆಗಿರೋದು ಅಷ್ಟೇ. ಅಂದ್ರೆ ಒಬ್ಬ ಈಗ ಒಂದ್ ಹುಡುಗ ಆಕ್ಸಿಡೆಂಟ್ ಆಗಿ 1.5 ತಿಂಗಳಿಂದ ಸತ್ತೋದ. ಅವನ ಹೆಸರು ಬಂದು ಸುನೀಲ್ ಅಂತ, ಪಾಪ ಸತ್ತೋಗಿದ್ದಾನೆ. ಅವನಿಗೆ ಕ್ರಶ್ ಅಂತ ಅಂದಿದ್ದಷ್ಟೇ, ಅದು ಕ್ರಶ್ ಅಂದಿದ್ದು ಅವನಿಗೆ, ಈ ಹುಡುಗ. ಆ ಒಂದು ಆಡಿಯೋ ನಿಮಗೆ ಇಷ್ಟ ಆಗಿಲ್ಲ? ಫಸ್ಟ್ ಬ್ರೇಕಪ್ ಅದು ರೀಸನ್. ಸೆಕೆಂಡ್ ಬ್ರೇಕಪ್ ಬಂದ್ಬಿಟ್ಟು ಇವಾಗ ಕೃಷ್ಣ ಅಂತ ಇದ್ದಾನಲ್ಲ, ಇವನೇ ರೀಸನ್, ಮೇನ್ ರೀಸನ್ ಅಂದ್ರೆ ಇವನೇನೆ. ಇವ್ನು ನಮ್ಮನ್ನ ಕರ್ಸ್ಕೊಬಿಟ್ಟು ಬೆಂಗಳೂರಿಗೆ ಈ ತರ ಬನ್ನಿ ಪ್ರಮೋಷನ್ ಮಾಡು ಮುತ್ತು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ರ ಮನೆಗೆ ಹೋದ್ವಿ. ಯಾವ ತರ ನೋಡ್ಕೋಬೇಕು ಸರಿ, ಫಸ್ಟ್ ಚೆನ್ನಾಗೇ ನೋಡ್ಕೊಂಡ. ಬರ್ತಾ ನಾವ್ ಇವಾಗ ನನ್ ಮುಂದೆನೆ ಬೇರೆ ತರ ಇರೋದು, ನನ್ನ ಹಿಂದೆನೆ ಬೇರೆ ತರ ಇರೋದು. ನಾನು ಅವಾಗ ಹೋಗ್ತಾ ಇದ್ದೀನಿ, ಅವ್ರ ಮನೆ ಮುಂದೆ ಹೋಗಿ ಕೇಳಿಸ್ಕೊತಾ ಇದ್ದೀನಿ. ನಾವು ಫ್ರೆಂಡ್ ಮನೆಗೆ ಹೋಗಿದ್ದೆ, ನಾನು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀನಿ. ಇವ್ರು ಬಾಗ್ಲಾಕೊಂಡು ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತಿದ್ದಾರೆ ಅವ್ರ ಮನೇಲಿ. ಹೌದು, ಅವ್ನು ಹೇಳ್ಕೊಡ್ತಿದ್ದಾನೆ, ಅವಳಿಗೆ ಫುಲ್ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಅಲ್ಲ, ಒಂದ್ ಏನಂತಂದ್ರೆ ಇವಾಗ ಕ್ರಶ್ ಅವರು ಒಂದು ಇದು ತಗೊಂಡಾಗ ಅವ್ರ ಏನ್ ಹೇಳಿದ್ರು, ಮುತ್ತು ನಮ್ಮ ಮನೇಲೆ ಇಟ್ಕೊಂಡಿದ್ದೆ, ಕಿಪಿನ ನಮ್ಮ ಫ್ರೆಂಡ್ ಅಂದ್ರೆ ಇನ್ನೂ ಕಾವ್ಯ ಅಂತ ನೇಮ್ ಹೇಳಿದ್ರು, ಅವ್ರ ಮನೇಲಿ ಇದ್ರು. ಸೊ ಈ ತರ ಬೆಂಗಳೂರಿಗೆ ಬಂದ ನನ್ ಜೊತೆಲಿ ಇಟ್ಕೊಂಡು ನಾನು ಅವರಿಗೆ ಕೆಟ್ಟದ್ ಮಾಡ್ತೀನಿ, ನಾನು ಅವ್ರಿಗೆ ಕೆಟ್ಟದ್ ಹೇಳಿದ್ರು. ಆತರ ಹೇಳಿದ್ರಲ್ವ, ನಾನು ಡೈರೆಕ್ಟ್ ಆಗಿ ನೋಡಿದೀನಲ್ಲ, ನಾನು ರಿಯಾಲಿಟಿ ಎಲ್ಲ ತಿಳ್ಕೊಂಡೇ ಮಾತಾಡ್ತಿದೀನಿ. ಹೌದು, ನಾನು ಡೈರೆಕ್ಟ್ ಆಗಿ ನಾನು ನೋಡ್ಕೊಂಡಿದ್ದೀನಿ, ಹೇಳ್ಕೊಡ್ತಿರೋದು ಫುಲ್ ಬ್ರೈನ್ ವಾಶ್ ಮಾಡ್ತಿರೋದು. ಕಿಪ್ಪಿ ಹಂಗೆ ಅಂದ್ರೆ ಇವಾಗ ಬೇರೆ ಮಾತು ಬಂದ್ಬಿಟ್ಟು ಕೇಳ್ತಾಳೆ ಅವಳು. ಅವ್ರು ಅದು ಸೊಳ್ಳೆ ಆಗಿರ್ಲಿ ನಿಜನೇ ಆಗಿರ್ಲಿ ಅದು ನಂಬೇ ಬಿಡ್ತಾಳೆ. ಅಲ್ಲ, ಏನ್ ಅವರಿಂದ ಅದು ಉಪಯೋಗ ಏನು? ಮನೇಲಿ 2.5 ತಿಂಗಳು ಇದ್ದಿ ನನಗೆ ಮಾತಾಡ್ತಾ ಇಲ್ಲ. ಇವಾಗ ನನ್ನನ್ನೇ ಕಳ್ಳ ಅಂತ ಮಾಡ್ತಾರೆ. ಇನ್ನು 15 ದಿವಸ ಆಯ್ತು ಅವ್ರ ಮನೆಗೆ ಹೋಗಿ, ಇನ್ನು ಏನು ಮಾತಾಡಕ್ ಆಗುತ್ತೆ? ಅವಳು ಇನ್ನೊಂದ್ ಸ್ವಲ್ಪ ದಿವಸ ಅವ್ರ ಮನೇಲಿ ಹೋದ್ರು, ಅವ್ಳ ಬಗ್ಗೆನೂ ಮಾತಾಡ್ತಾರೆ. ನಮ್ಮ ಮನೆಗೆ 2.5 ತಿಂಗಳಿಗೆ ನಮ್ಮ ಅಮ್ಮ ಮಗಳು ತರ ನೋಡ್ಕೊಂಡಿದ್ದಾರೆ. ಅಲ್ಲ, ಏನ್ ರೀಸನ್ ಇವಾಗ ಅವರು ಕಿಪ್ಪಿನ ಬ್ರೈನ್ ವಾಶ್ ಮಾಡಿ ನಿಮ್ಮಿಂದ ದೂರ ಮಾಡಕ್ಕೆ ರೀಸನ್? ದೂರ ಮಾಡಿ. ಅಲ್ಲ, ನೀವ್ ಜೊತೆಲಿದ್ರೆ ಏನು ಅಂತ? ಈಗ ನೀವು ಫ್ರೆಂಡ್, ನೀವು ಲವರ್, ನಾವ್ ಮಾಡಕ್ ಬಿಡಲ್ಲ, ವಿಡಿಯೋಸ್ ಮಾಡಕ್ ಬಿಡಲ್ಲ. ನೀವು ಬಿಡಲ್ಲ, ಹುಡುಗನ್ ಜೊತೆ ಪರ್ಮಿಷನ್ ಕೇಳ್ಬೇಕಲ್ಲ, ಹುಡುಗ ಅದೊಂದ್ ಕೇಳ್ಬೇಕಲ್ವಾ, ಅದಕ್ಕೆ ಪರ್ಮಿಷನ್ ಕೇಳಿದ್ರೆ ಆಮೇಲೆ ಎಲ್ಲಿ ಬಿಡಲ್ಲ ಅಂದ್ಬಿಟ್ಟು. ಈಗ ಸಿಂಗಲ್ ಆಗಿದ್ದಾರೆ, ಹೇಗಿದ್ರು ಬಳಸ್ಕೊಬಿಡೋಣ ಅಂತ ಅವ್ರು ಪ್ಲಾನಿಂಗ್, ಇವಾಗ ಪ್ರೀ ಪ್ಲಾನ್ ಮಾಡ್ಕೊಂಡು ಅವ್ರ ಒಂದು ಪ್ಲಾನ್ ಅದಿದೆ. ಸ್ಟೇಷನ್ ಅಲ್ಲಿ ನೋಡಿದ್ವಿ, ಸರ್
ಸರ್ ಪೊಲೀಸ್ ಆದವರು ಬುದ್ಧಿ ಹೇಳಿ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ ಅವ್ರ ಮುಂದೆ ಓಕೆ ಆದ್ಮೇಲೆ ಮತ್ತೆ ಇವ್ರು ಏನ್ ಮಾಡ್ತಾರೆ, ಅವ್ರ ಜೊತೆಲಿ ಇರೋರು ಈಚೆ ಕರ್ಕೊ ಹೋಗೋದು, ಮತ್ತೆ ಬ್ರೈನ್ ವಾಶ್ ಮಾಡಿ ಇಳ್ಸ್ಕೊಂಡ್ ಕರ್ಕೊಂಡ್ ಬರೋದು. 3 ಸತಿ ಮಾಡಿದ್ದಾರೆ ಸತತ, ಅಲ್ಲೇ 3 ಸತಿ. ಪೊಲೀಸ್ ಆದವರು ನಮ್ಗೆ ಹೆಲ್ಪ್ ಮಾಡಿ ಇಬ್ರು ಕಾಂಪ್ರಮೈಸ್ ಮಾಡಿ ಕರೆಕ್ಟ್ ಆಗಿ ಏನಿದೆ ತಪ್ಪು ಏನು ತಪ್ಪಿದೆ ಇಲ್ವೋ ಎಲ್ಲ ಸರಿ ಮಾಡಿ ಕಳ್ಸಿದ್ದಾರೆ. ಕಳ್ಸಿ ಸ್ವಲ್ಪ 5 ನಿಮಿಷ ಮತ್ತೆ ಈಚೆ ಕರ್ಕೊಂಡು ಆ ಹುಡುಗಿನ ಕರ್ಕೊಂಡು ಹೋಗಿ ಅಲ್ಲೇ ಬ್ರೈನ್ ವಾಶ್ ಮಾಡಿ ಮತ್ತೆ ಅಳ್ಕೊಂಡ್ ಕರ್ಕೊ ಬರೋದು. ಇನ್ನೊಂದು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಪೊಲೀಸ್ ಸ್ಟೇಷನ್ಗೆ? ಅಲ್ಲಿ ಹೋಗೋ ಲೆವೆಲ್ಗೆ ಕೃಷ್ಣ ಮಾಸಿರೋದು ಕರ್ಕೋಗಿರೋ ಲಾಸ್ಟ್ ಜೊತೆ ಫ್ರೆಂಡ್ ಇವನ್ಗೆ ಲಾಸ್ಟ್ ಟೈಮ್ ಇದಕ್ಕಿಂತ ಮಸ್ತಲ್ಲಿ ಜಗಳ ಇದಕ್ಕೂ ಎಷ್ಟು ಚಾನೆಲ್ ಅವರು ಕಸಿ ಎಲ್ಲಾ ಜಗಳ ಇದೆ. ಆಗ ಯಾವ್ದೇ ತರ ಕಂಪ್ಲೇಂಟ್ ಆಗಿರ್ಲಿಲ್ಲ. ಇದಕ್ಕೂ ಹೆಚ್ಚಾಗಿ ಮಾತಾಡ್ಕೊಂಡು ಇದಕ್ಕೂ ಕೆಟ್ಟದಾಗಿ ಮಾತಾಡ್ಕೊಂಡು ಇಬ್ರು ಮಾತಾಡಿದ್ದಾರೆ. ಅವಳು ಮಾತಾಡಿದ್ದಾಳೆ ನಂದು ಶಾರ್ಟನ್ನು ಕಿತ್ಕೊಳಕ್ ಏನು ಕಿತ್ಕೊಳಕ್ ಆಗಲ್ಲ ಅಂತ ಪದ ಎಲ್ಲ ಯೂಸ್ ಮಾಡಿದ್ದಾರೆ ಇಬ್ರು ಕೂಡ. ಆ ಟೈಮಲ್ಲೂ ಕೂಡ ಏನು ಕಂಪ್ಲೇಂಟ್ ಆಗಿರ್ಲಿಲ್ಲ. ಈ ಟೈಮಲ್ಲಿ ಇವನು ಮಧ್ಯದಲ್ಲಿ ಸಿಕ್ಕೊಂಡು ಫಾಲೋವರ್ಸ್ ಮಾಡ್ಕೊಳ್ಳೋಣ ಕಂಪ್ಲೇಂಟ್ ಕೊಟ್ಟಿದೆ ಇನ್ನೂ ದೊಡ್ಡದಾಗುತ್ತೆ ಮಟ್ಟದಲ್ಲಿ. ಅಂಡ್ ಆ ಸ್ಟೇಷನ್ ಅಲ್ಲೂ ಕೂಡ ಜಗಳ ಮಾಡ್ಬೇಕು ಅಂತ ಸುಮ್ನೆ ಯಾವ್ದಾದ್ರು ಹುಡುಗಿನ ಬೇರೆ ಕರ್ಕೊಂಡ್ ಬಂದಿದ್ದಾನೆ. ಆ ಹುಡುಗಿ ಕೈಲಿ ಜಗಳ ಮಾಡಿಸಿ ಇನ್ನು ಜಗಳ ಮಾಡಿಸಿ ಮತ್ತೆ ದೊಡ್ಡದು ಮಾಡೋಣ ಅಂತ ಆ ಪ್ಲಾನ್. ಅಂದ್ರೆ ಈಗ ಒಂದ್ ಟೈಮಲ್ಲಿ ನೀವೆಲ್ಲ ಒಟ್ಟಿಗೆ ರೀಲ್ಸ್ ಮಾಡ್ತಾ ಇದ್ದವ್ರು. ಇನ್ನೊಂದು ಮತ್ತೊಂದು ಅಂದ್ರೆ ಸುಮಾರು ವಿಡಿಯೋದಲ್ಲಿ ನೋಡಿ. ಇನ್ನೊಂದು ಅವಳು ನನಗೆ ಹೇಳಿದಳು ಪ್ರಮೋಷನ್ ನನಗ್ ಕೊಡ್ತಾ ಇದೆ ಅಂತ. ನಾನು ಅವಳು ಪ್ರಮೋಷನ್ ಕೊಡ್ತಾ ಇದ್ದಿದ್ದು ಹೊರತು ಅವಳು ನನಗ್ ಕೊಡ್ತಾ ಇರಲಿಲ್ಲ. ಪ್ರಮೋಷನ್ಸ್ ಎಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಷ್ಟೊಂದು ಪ್ರಮೋಟ್ ಅಲ್ಲಿ ಎಷ್ಟೊಂದ್ ಜನ ಪರಿಚಯ ಇದ್ದಾರೆ. ನನಗ್ ಪ್ರಮೋಷನ್ ಬರ್ತಿತ್ತು. ನಮ್ಮ ಮನೇಲಿ ಇದ್ದಾಗ ನಾನ್ ಪ್ರಮೋಷನ್ ಏನ್ ದುಡ್ಡಿತ್ತು ಅವಳು ಕೊಟ್ಬಿಟ್ಟು ನನ್ ದುಡ್ಡು ನನಗ್ ಕೊಡ್ತಾ ಇದ್ದೀನಿ. ಅಂಡ್ ಅವಳು ನನಗ್ ಪ್ರಮೋಷನ್ ಕೊಡ್ತಿಲ್ಲ. ನನ್ ಜೊತೆ ಇದ್ದಾಗ ನನಗೆ ನನ್ ಕಡೆಯಿಂದ ಅವಳು ಪ್ರಮೋಷನ್ ಸಿಕ್ತಿತ್ತು ಹೊರತು ಅವಳ ಕಡೆಯಿಂದ ನನಗ್ ಸಿಕ್ತಿರಲಿಲ್ಲ. ಆ ವಿಡಿಯೋದಲ್ಲಿ ಹೇಳಿದ ಅದನ್ನು ಕೂಡ ನೋಡಿದೀನಿ. ಹೌದು ಹೇಳಿದ್ದಾರೆ, ಹೇಳ್ತೀನಿ. ಈಗ ಒಂದು ಕ್ವಶನ್ ನನಗೆ ನಿಮ್ಗೆ ಕೇಳ್ತಾ ಇದ್ದೀನಿ ನಾನು ಕ್ವಶನ್. ಈ ಪ್ರಮೋಷನ್ ಅಂತಿಲ್ಲ, ಏನಿದು ಪ್ರಮೋಷನ್? ಎಷ್ಟು ಫಾಲೋವರ್ಸ್ ಇದ್ರೆ ಎಷ್ಟು ಪ್ರಮೋಷನ್? ನಿಮಗೆ ಒಂದ್ ಮಂತ್ಲಿ ಎಷ್ಟು ಅವರೇ ಪ್ರಮೋಷನ್ ನಿಮಗೆ ಬರುತ್ತೆ? ಕಿಪಿ ಕೀರ್ತಿಗೆ ಎಷ್ಟು ಬರುತ್ತೆ ಪ್ರಮೋಷನ್? ಅಂದ್ರೆ ಇವಾಗ ಕಿಪಿ ಕೀರ್ತಿ 50 ಪ್ರಮೋಷನ್ ಮಾಡ್ಸೋರು ಕೂಡ ನೋಡ್ತಾರೆ, ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ, ಒಳ್ಳೆಯದಿದ್ದಿ ಅಂಡ್ ಅವ್ರ ಕಂಟೆಂಟ್ ನ ಜನ ಕೇಳ್ಬೇಕು. ಅಂಡ್ ಕಿಪಿ ಕೀರ್ತಿ ನಾನು ಎಷ್ಟೊಂದ್ ಜನ ಕೇಳಿದೀನಿ, ಪ್ರಮೋಟ್ಗೆ ರೆಫರ್ ಮಾಡಿದೀನಿ. ಇವಾಗ ಪ್ರಮೋಟ್ ನಿಮ್ದೊಂದು ಅಂಗಡಿ, ನಿಮ್ಗೆ ನಾನು ಅಪ್ರೋಚ್ ಮಾಡ್ಬೋದು ಇವಾಗ ಈ ತರ ಪ್ರಮೋಟ್ ಗೆ ಬೇಕಾ ಅಂತ. ಆ ಟೈಮಲ್ಲಿ ನಾನು ಪ್ರೊಫೈಲ್ ಎಲ್ಲ ಕಳಿಸಿದಾಗ ಕಿಪಿ ಕೀರ್ತಿ ನಮ್ಮ ಬೇಡ ಸರ್, ಇಲ್ಲ ಸರ್ ಓಡುತ್ತೆ ಅಂತ ನಾನೇ ಹೇಳಿ ನಾನೇ ರಿಕ್ವೆಸ್ಟ್ ಮಾಡಿ ಸರ್ ಮಸ್ಟೈಲ್ ಓಡುತ್ತೆ ಸರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೀನಿ. ಅಂಡ್ ಪ್ರಮೋಷನ್ ಪೇಜ್ ಕಳಿಸಿದ್ರೆ ಸಾಕು, ಕಿಪಿ ಕೀರ್ತಿನ ಬೇಡ ಪೇಜ್ ಪ್ರಮೋಷನ್ಗೆ ಎಲ್ಲ ಬ್ಯಾಡ್ ಕಾಮೆಂಟ್ ಗಳು ಹಂಗೆ ಹಿಂಗೆ ಅಂತ ಅಂದಾಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಸರ್ ಮಾಡಿ ಸರ್ ಓಡುತ್ತೆ ಮಸ್ಟೈಲ್ ಓಡುತ್ತೆ ಸರ್ ಮಾಡ್ಕೊಳ್ಳಿ ಅಂತ ನಾನೇ ಪ್ರಮೋಷನ್ ಗಳೆಲ್ಲ ಕೊಡ್ಸಿದ್ದೀನಿ. ಪ್ರಮೋಷನ್ ಕೊಡ್ತೀನಿ ಅಂತ ನೀವ್ ಹೇಳ್ತಾ ಇದೀರಾ. ಅವರು ಆ ಪಾಯಿಂಟ್ ಹೇಳಿದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ರು. ದರ್ಶನ್ ಪ್ರಮೋಷನ್ ಕೊಡಿಸ್ತಾ ಇದ್ದ, ಅರ್ಧ ದುಡ್ಡನ್ನ ಅವನೇ ಹೊಡಿತಾ ಇದ್ದ ಅನ್ನೋ ತರ ಯಾರು ಕಿಪಿ ಕೀರ್ತಿ ಮತ್ತೆ ಕ್ರಶ್ ಕೃಷ್ಣ ಅವರು ಕೂಡ ಹೇಳಿದ್ರು. ಇವಾಗ ನಂದು 1 lakh ಫಾಲೋವರ್ಸ್, ನಿಮ್ದು 1 lakh ಫಾಲೋವರ್ಸ್. ಇವಾಗ ಇಬ್ರು 50-50 ತಗೊಳ್ಬೇಕಾ ಇಲ್ಲಾಂದ್ರೆ ನಿಮ್ಗೆ ಪೂರ್ತಿ ಕೊಟ್ಬಿಡ? ಇಬ್ರು ಶೇರ್ ಮಾಡಿದೀವಿ ಆ ಕೆಲಸ. ಅವ್ರು ಹೇಳಿದ್ರು ಪರ್ಟಿಕ್ಯುಲರ್ ಕಿಪಿ ಮಾತ್ರ ಮಾಡ್ತಾ ಇರೋದು, ದುಡ್ಡು ನೀವು ಅರ್ಧ ತಗೊಳ್ತಾ ಇದ್ರ. ಇಬ್ರು ಸೇರಿ ಮಾಡಿರೋದ್ರಲ್ಲಿ ಮಾತ್ರ, ಇಬ್ರು ಸೇರಿ ಮಾಡೋದು, ಇಬ್ರು ಸೇರಿ ಮಾಡಿರೋ ವಿಡಿಯೋದಲ್ಲಿ ಇಬ್ರು 50-50. ಅವಳು ಯಾವ್ದು ಸಿಂಗಲ್ ವಿಡಿಯೋ ಪ್ರಮೋಟ್ ಮಾಡಿ. ಅವರಿಗೆ ದುಡ್ಡಿನ ವಿಚಾರದಲ್ಲಿ ಏನು ಮೋಸ ಮಾಡಿಲ್ಲ. ದುಡ್ಡಿನ ವಿಚಾರ ನಾನು ಇನ್ನು ನಮ್ಮ ಮನೇಲಿ ಇದ್ದಾಗ ನಾನೇ ತಿನ್ಸ್ಬಿಟ್ಟಿದೀನಿ ನನ್ ದುಡ್ಡಲ್ಲಿ. ಅವಳ ದುಡ್ಡು ನಾನು ಇದುವರೆಗೂ ತಿಂದಿಲ್ಲ. ಇನ್ನ ಮುತ್ತು ನೆನ್ನೆ ಕಿಪಿ ಅವ್ರು ಹೇಳ್ತಾ ಇದ್ರು ಅರೌಂಡ್ ನಾನು ಮುತ್ತುಗೆ ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅಂತ. ಟೋಟಲ್ ಏನೋ ಅವ್ರು ಹೇಳಿದ ಪ್ರಕಾರ ಒಂದು 20,000 15,000 ಕೊಟ್ಟಿದ್ದೀನಿ, ಅದು ಇನ್ನೂ ವಾಪಸ್ ಬಂದಿಲ್ಲ ಅನ್ನೋ ತರ ಮಾತಾಡಿದ್ರು. ಏನದು ವಾಪಸ್ ದುಡ್ಡು ಇಸ್ಕೊಂಡು ನಿಜಾನ? ಹೌದು ನಿಜಾನೇ, ಬಟ್ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದಾರೆ ಇಲ್ಲ ಅಂತ. ನಾನು ಬಲವಂತಕ ಅವಳ ಹತ್ರ ಇಸ್ಕೊಂಡಿಲ್ಲ, ನಾನು ಹೆಲ್ಪ್ ಕೇಳಿದೀನಿ, ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ಲವರ್ಸ್ ಎಲ್ಲ ಬಂದ್ಬಿಟ್ಟು ದುಡ್ಡು ಇಸ್ಕೋತಾರೆ, ಕೊಡೋದು ಎಲ್ಲ ಇದ್ದೇ ಇರುತ್ತೆ. ಕೊಡ್ಸೋದು, ತಿಂಡಿ ತಿನ್ಸೋದು, ಅದು ಇದು ತಿನ್ಸೋದು ಅದೆಲ್ಲ ಕಾಮನ್ ಆಗಿರುತ್ತೆ. ಇವಾಗ ಅವ್ರು ರಿಯಾಲಿಟಿ ಲವ್ ಮಾಡೋ ಆಗಿದೆ ಅದನ್ನೆಲ್ಲ ಏಕೆ ಎತ್ತು ಮಾತಾಡ್ತಾರೆ? ಅದೆಲ್ಲ ಲವರ್ಸ್ ಎಲ್ಲ ಕಾಮನ್ ಅಲ್ಲ. 1500 ಕೊಟ್ಟಿರೋದ್ನೆಲ್ಲ ಓಕೆ ಅಂದ್ರೆ ತಗೊಂಡಿರೋದು ನಿಜ ಅಂತಾನು ಹೇಳಿದಾನೆ. ಓಕೆ. ಇವಾಗ ಫೈನಲಿ ಏನಂತಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನೆ ಏನಾಯ್ತು ವಿಚಾರ? ಪೊಲೀಸ್ ಅವ್ರು ಏನ್ ನಿಮ್ ಸಂಧಾನ ಮಾಡಿದ್ರ, ಕಾಂಪ್ರಮೈಸ್ ಮಾಡಿದ್ರ ಅಥವಾ ಏನ್ ಮಾಡಿದ್ರು? ಅಲ್ಲಿ ನಮ್ದು ಏನು ಇದಿಲ್ಲ, ಕೆಟ್ಟದಾಗಿ ಮಾತಾಡಿರೋದು ಒಂದೇ, ಕೆಟ್ಟದಾಗಿ ಬೈದಿದ್ದಾನೆ. ಅವಳು ಫಸ್ಟ್ ಬೈದಿದ್ದಾಳೆ, ಅದಕ್ಕೆ ಇಬ್ರು ಮಾತಾಡಿದೀರಾ ಅಂದ್ಬಿಟ್ಟು ಸಂಧಾನ ಮಾಡಿ ಅಂಡ್ ಇಬ್ರದ್ದು ಏನು ಅಂಡ್ ಮ್ಯೂಟ್ ಫಿಕ್ಸ್ ಇದೆ, ಅದು ಕೆಟ್ಟದ ಫೋಟೋ ಇದೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರೋದು. ಇವನ ಹತ್ರ ಆತರ ಯಾವ್ದು ಇರ್ಲಿಲ್ಲ. ಅದಕ್ಕೆ ಕೂಡ ಮಾತಾಡಿ ಅಂಡ್ ಕಂಪ್ಲೇಂಟ್ ಇನ್ನು ಇವ್ನ ಸುದ್ದಿ ಅವ್ರು ಬರಂಗಿಲ್ಲ, ಅವ್ನ ಸುದ್ದಿಗೆ ಇವ್ರು ಬರಂಗಿಲ್ಲ, ನಾವ್ ಯಾವ ತನೂ ಮಾತಾಡಲ್ಲ. ಇನ್ನು ಏನೇ ಬಂದ್ರು ಕೂಡ ಕಾನೂನು ಅಂತ ಏನಾಗುತ್ತೋ ಅದನ್ನ ತಗೊಳ್ರಿ ಅಂತ ಹೇಳಿ ನೀವು ಅದಕ್ಕೆ ಒಪ್ಪಿಗೆ ಮಾಡಿ ಬಂದಿದ್ದೀರಾ. ಬಟ್ ನಿನ್ನೆ ಇಂಟರ್ವ್ಯೂ ಮಾಡಿದಾಗ ಕಿಪಿ ಕೀರ್ತಿ ಆಗಿರ್ಬೋದು, ಕೃಷ್ಣ ಏನ್ ಹೇಳಿದ್ರು ಅಂತಂದ್ರೆ, ನಮಗೆ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಮಾಧಾನ ಇಲ್ಲ, ಆ ಒಂದು ಸಂಧಾನ ಕಾಂಪ್ರಮೈಸ್ ನಮಗೆ ಸಮಾಧಾನ ಇಲ್ಲ, ನಾವು ಇದಕ್ಕಿನ್ನ ಬೇರೆ ಹೋಗ್ತೀವಿ, ಬೇರೆ ಸ್ಟೆಪ್ ತಗೊಳ್ತೀವಿ ಅನ್ನೋ ತರ ಮಾತಾಡ್ತಿದ್ದಾರೆ. ಸರ್ ಅವ್ರು ಏನಾರು ಮಾಡ್ಕೊಳ್ಳಿ, ನಾವು ನಿನ್ನೆ ಆಗಿರೋ ವಿಷಯ ನಮಗ್ ಸಾಕು. ಇನ್ನು ಅವ್ರು ಏನೇ ಮಾಡ್ಕೊಂಡ್ರು, ಏನೇ ಕಂಪ್ಲೇಂಟ್ ಕೊಟ್ರು ನಾವು ಹೋಗಲ್ಲ. ಇನ್ನೇನಾರು ಮಾಡ್ಕೊಳ್ಳಿ ಸರ್ ಹೇಳ್ತೀವಿ. ಇನ್ನ ಮುಂದೆ ಯಾರೇ ಮಾಡಿದ್ರು ಕೂಡ ನಾವು ಇದಕ್ ಮುಂಚೆ ಹೋಗಿದೀವಿ, ನಮ್ದು ಲೆಟರ್ ಬರ್ಕೊಟ್ಟಿದೀವಿ. ಇನ್ನು ಅವರೇ ಬೇಕು ಅಂತ ಆ ಹುಡುಗಿಗೆ ಮೈಂಡ್ ವಾಶ್ ಮಾಡಿ, ಆ ಹುಡುಗಿ ಜೊತೆ ಇರೋರೇ ಮೈಂಡ್ ವಾಶ್ ಮಾಡಿ ಬೇಕು ಇನ್ನು ಮುಂದೆ ಕಂಪ್ಲೇಂಟ್ ಕೊಟ್ಟು ಇನ್ನು ವೈರಲ್ ಆಗ್ತೀವಲ್ಲ. ಈ ಜಗಳದಲ್ಲಿ ಬಂದು ನಮ್ಮ ಲೈಫ್ ಹಾಳಾಗುತ್ತೆ ಅಂತ ಅವ್ರು ನೋಡಲ್ಲ. ಅವ್ಳ ಕಿಪಿ ಲೈಫೇ ಹಾಳಾಗ, ಒಬ್ರು ಹೆಣ್ಮಕ್ಳಂದ್ರೆ ಹೆಣ್ಮಕ್ಳು ಲೈಫ್ ಹಾಳಾಗುತ್ತೆ. ನಾವು ಕೂಡ ಅಪ್ಪ ಅಮ್ಮ ಅಕ್ಕ ತಂಗಿ ಜೊತೆ ಇಟ್ಕೊಂಡೇ ಬೆಳೆದಿದೀವಿ.
ಅಂಡ್ ಇದನ್ನ ಅವಳೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಕೂಡ. ಕೇಸ್ಗೆ ಹೋಗೋದಕ್ಕೆ ಏನೂ ಇದಿಲ್ಲ, ಕೋರ್ಟ್ಗೆ ಹೋಗೋದಕ್ಕೂ. ಅಂಡ್ ಇಲ್ಲಿ ನಮ್ದು ಏನು ತಪ್ಪಿಲ್ಲ, ಅವಳು ಕೂಡ ಮಾತಾಡಿದಕ್ಕೆ ಇವ್ನು ಮಾತಾಡಿದ್ದಾನೆ ಹೊರತು ಇನ್ನೇನು ಇಲ್ಲ. ಕೆಟ್ಟದಾಗಿ ಇವನೊಂದು ವರ್ಡ್ ಯೂಸ್ ಮಾಡಿದ್ದಾನೆ, ಅದಕ್ಕೆ ಮುಂಚೆ ಅವಳೇ ಫಸ್ಟ್ ಕೆಟ್ಟದಾಗಿ ಮಾತಾಡಿದ್ದಾಳೆ. ಅಲ್ಲ ಒಂದೋಡು ಅಂತ ನೀವ್ ಹೇಳ್ತಾರ. ನಿನ್ನೆ ಅವ್ರು ಹೇಳಿದ ಪ್ರಕಾರ ಅಂತಂದ್ರೆ ನಿಮ್ದು ಬರೀ ಮಾತಂದ್ರೆ ಬರೀ ಕೆಟ್ಟ ಮಾತು, ಅಮ್ಮ ಅಕ್ಕ ಇಂದ ಹಿಡಿದು ಎಲ್ಲ ಏನ್ ಮಾತಾಡ್ಬೋದು, ಒಂದ್ ಹುಡುಗಿಗೆ ಏನ್ ಮಾತಾಡ್ಬೋದು ಎಲ್ಲ ಮಾತಾಡ್ತಾರೆ ಇಬ್ರು. ಆಮೇಲೆ ಇನ್ನೊಂದು ಹೇಳ್ತೀನಿ, ನನ್ನ ವಿಡಿಯೋಸ್ ಅಲ್ಲಿ ಬೇಕಾದ್ರೆ ನಾನು ಅಚೀವ್ ಹಾಕಿದೀನಿ. ಆಮೇಲೆ ಬೆದರಿಕೆ ಹಾಕ್ತೀರಾ ಅಂತ ಯಾರಿಗೆ ಕ್ರಶ್ ಬಾಯಿಗೆ ಮನೇಲಿ ಹೋಗಿ ಹೊಡಿತೀನಿ, ಮನೆ ಮುಂದೆ ಹೊಡಿತೀನಿ ಅನ್ನೋ ತರ ಏನೋ ಬೆದರಿಕೆ. ನೀನು ಸ್ಟೇಷನ್ ಅಲ್ಲೇ ಮುಂದೆನೆ ಹೇಳಿದೀನಿ, ನಾನು ಸರ್ ಕೂಡ ಹೇಳಿದೀನಿ, ಸರ್ ಈ ತರ ಮಾಡ್ತಾನೆ ಅಂತ. ಸರ್ ಇವಂದು ನಾನು ಈಚೆ ನೋಡ್ಕೋತೀನಿ ಬಿಡಿ, ಈ ತರ ಬೆದರಿಕೆ ಅಲ್ಲೇ ಪೊಲೀಸ್ ಸ್ಟೇಷನ್ ನಿಮಗ್ ಬೆದರಿಕೆ ನಾನು ಈಚೆ ನಾನು ಈಚೆ ನೋಡ್ಕೋತೀನಿ ಬಿಡಿ, ಅವ್ನ್ದು ಏನಾಯ್ತು ನಾನು ಈಚೆ ನೋಡ್ಕೋತೀನಿ ಬಿಡಿ, ನಮ್ಮಿಬ್ರು ಮಾಡ್ಕೋತೀನಿ. ಹೆಂಗೆ ಪೊಲೀಸ್ ಸ್ಟೇಷನ್ ಅಲ್ಲೇ ಇವ್ನ ಈಚೆ ನೋಡ್ಕೋತೀನಿ, ಏನು ಮಾಡಕ್ ಆಗಲ್ಲ ಸರ್, ನ್ಯಾಯ ಇದೆ, ಕೋರ್ಟ್ ಇದೆ, ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಪೊಲೀಸ್ ಅಂತ ಇರೋದೇನಕ್ಕೆ, ಏನೇ ಮಾಡಿದ್ರು ಕೂಡ ನಾನು ಕಂಪ್ಲೇಂಟ್ ಕೊಡ್ತೀವಿ ಅವ್ರು ಏನೇ ಮಾಡ್ಕೊಂಡ್ರು. ಅಂಡ್ ಇನ್ನೊಂದು, ಈ ತರ ನಾವು ಅವ್ರಿಗೆ ಅವ್ರ ಸುದ್ದಿಗೆ ಹೋಗಲ್ಲ ಅಂತ ಸ್ಟೇಷನ್ ಅಲ್ಲಿ ಮತ್ತೆ ನಡೆದ್ರು ಕೂಡ ಅವರೇ ಮೈಂಡ್ ವಾಶ್ ಮಾಡಿ 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 ಕಳಿಸ್ತಾ ಇರೋದು ಹೊರತು ಇನ್ನೇನು ಇಲ್ಲ. ಇಲ್ಲಿ ನಾವು ಹೋಗಿ ಇನ್ನ ಕಂಪ್ಲೇಂಟ್ ಅವ್ರು ಇನ್ನೂ ನ್ಯಾಯ ಬೇಕು ಅಂದ್ರೂ ಕೂಡ ಅಲ್ಲೇ ಆಗಿದೆ, ಅಲ್ಲಿ ಆಗಿ ಕ್ಲಿಯರ್ ಆದ್ಮೇಲೆ ನಾವು ಈಚೆ ಬಂದಿರೋದು ಹೊರತು ಹಂಗೆ ಬಂದಿಲ್ಲ. ಹೋಗಿ ಮಧ್ಯಾಹ್ನ ಹೋಗಿ ಮಾತಾಡೋಕೆ ಸಂಜೆ ಗಂಟೆ ಮಾತಾಡ್ಕೊಂಡು ಬಂದಿದ್ವಿ. ಸೊ ಒಂದು ಏನ್ ಹೇಳ್ತೀನಿ ಅಂತಂದ್ರೆ, ಫ್ರೆಂಡ್ಶಿಪ್ ಆಗಿರ್ಬೋದು, ನೀವು ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮಗೆ ಲವ್ ಅಂದ್ರೆ ಲವ್ ಒಂದು ಪೊಸಿಷನ್ ಇರ್ಬೋದು, ಬರುತ್ತೆ ಸಣ್ಣ ಪುಟ್ಟ ಸಮಸ್ಯೆ, ಮನಸ್ತಾಪ, ಜಗಳ ಎಲ್ಲ ಬರುತ್ತೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿಗೆ ನಿಮ್ದು ಇವಾಗ ಪೊಲೀಸ್ ಸ್ಟೇಷನ್ ಲೆವೆಲ್ಗೂ ಹೋಗಿದೆ. ಇನ್ನ ನೆಕ್ಸ್ಟ್ ನೀವು ಕಿಪಿ ಅವ್ರ ಜೊತೆ ಏನಾದ್ರು ಮತ್ತೆ ಕಂಟಿನ್ಯೂ ನಿಮ್ದು ಇದೇ ತರ ಇರುತ್ತಾ, ಅಥವಾ ಅಲ್ಲಿಗೆ ಸ್ಟಾಪ್ ಮಾಡಿ? ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಇಲ್ಲಿಗೆ ಎಂಡ್. ಅವಳಿಗೂ ನಮಗೂ ಏನು ಸಂಬಂಧ ಇಲ್ಲ, ಇನ್ನೊಂದು ಕಾಲ್ ಕೂಡ ಇರಲ್ಲ ಅವಳ ಜೊತೆ. ನಾವು ಯಾವ್ದೇ ತರ ಮಾತಾಡೋದು ಇಲ್ಲ, ಓಕೆನಾ. ಅವಳು ಇನ್ನೊಂದು ಹೇಳಿದಲ್ಲ, ನಾನೇನೋ ಕೆಟ್ಟದ್ ಮಾತಾಡಿದೀನಿ ಅಂತ ಆಗ್ಲೇ ಹೇಳಿದ್ರೆ, ಅದಕ್ಕೆ ಆನ್ಸರ್ ಮಾಡಿಲ್ಲ. ಅವಳಿಗೆ ನನ್ನ ಅಕೌಂಟ್ ಅಲ್ಲಿ ಇದೆ ಯಾವ್ದೇ ವಿಡಿಯೋಸ್, ಇದುವರೆಗೂ ನಾನು ಅವಳಿಗೆ ಅಮ್ಮ ಗಿಮ್ಮ ಅಂತ ಏನೂ ಬೈದಿಲ್ಲ. ಅವಳಿಗೆ ನಾನು ಇಷ್ಟೇ ಕೇಳಿರೋದು, ನೀನ್ ನನಗೆ ಹೆಂಗೆ ಹೇಳ್ದೆ, ನೀನ್ ನೋಡಕ್ ಬಂದಿದ್ದೆ ಕೆಟ್ಟ ಪದ, ಅವಳು ಸ್ಟಾರ್ಟ್ ಮಾಡಿರೋದು ಗೆ ಅಂತ ಏನೋ ಹೇಳಿರೋದು. ನೀನ್ ಹೆಂಗೆ ಹೇಳ್ದೆ ಅದಕ್ಕೆ ನನಗೆ ಸಾರಿ ಕೇಳ್ಬೇಕು, ಸಾರಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ನಾವು ತಪ್ಪು ಮಾಡದೇ ಇದ್ರು ಏನು ಮಾಡದೇ ಇರೋದು ನೀನು ಬಂದಿದ್ಯಾ, ಅದಕ್ಕೆ ಅಪ್ಲೋಡ್ ಮಾಡು ಅಂತ ನಾನ್ ಕೇಳಿದೀನಿ. ಅಂಡ್ ಇವ್ನಿಗೆ ಅವ್ರ ಮನೆಗೆ ಹೋಗಿ ಯಾರೇ ಆದ್ರೂ ಕೂಡ ಇವ್ನು ಹೇಳ್ದ ನನ್ನ ಹತ್ರ ಹತ್ಕೊಂಡು, ನಮ್ಮ ಅಮ್ಮನ ಹತ್ರನೇ ಬಂದ್ಬಿಟ್ಟು ಅಕ್ಕಪಕ್ಕದ ಮನೆಯವರು ನನ್ನ ಫ್ರೆಂಡ್ಸ್ ಬಂದ್ಬಿಟ್ಟು, ಅಮ್ಮ ನಿಮ್ ಮಗ ಗೆ ಅಂತ ಇವ್ನಿಗೆ ಹೇಳಿದಾರೆ ಅಂತ. ಅಂಡ್ ಅದಕ್ಕೋಸ್ಕರ ಇವ್ನು ಆ ಮೂಮೆಂಟ್ ಅಲ್ಲಿ ಬೈದಿದ್ದೇನೆ ಅಂತ ನನ್ನ ಹತ್ರ ಹೇಳ್ದ, ಆ ಫೀಲ್ ಅಲ್ಲಿ ಅಷ್ಟೇ ಹೊರತು ಇನ್ನೇನು ಇಲ್ಲ ಸರ್. ಓಕೆ, ನಿಮಗೆ ಕೇಳ್ತೀವಿ ಕ್ವಶನ್. ನೀವು ಇಲ್ಲಿ ತನಕ ಏನಂತ ಗುರುಸ್ಕೊಂಡಿದ್ರೆ, ಇಲ್ಲಿವರೆಗೂ ನೀವು ಬರಕ್ಕೆ ಕಾರಣ ಏನು ಸರ್? ಕಿಪ್ಪಿ ಜೊತೆ ನಾನು 100K ಮಾಡ್ಕೊಂಡಿಲ್ಲ, ಓಕೆನಾ. ನಾನು ಕಿಪ್ಪಿ ಫ್ರೆಂಡ್ ಆಗಕ್ ಮುಂಚೆ ನಂದು 98K ಇತ್ತು, ಓಕೆ. ಇವಾಗ ಕಿಪ್ಪಿ ಮಾಡ್ಬಿಡ್ರಿ. ನೀವು ಇಲ್ಲಿ ಬರಕ್ ಏನ್ ಕಾರಣ ಅಂದ್ರೆ, ಸೋಷಿಯಲ್ ಮೀಡಿಯಾ ಫಾಲೋವರ್ಸ್, ಒಂದು ಇನ್ಫ್ಲುಯೆನ್ಸರ್ ತರ ನೀವು ಅಷ್ಟೇ, ನೀವು ಅಷ್ಟೇ, ಕಿಪ್ಪಿನೂ ಅಷ್ಟೇ. ಇವಾಗ ನಿಮ್ಗೆ ಆದಂತ ಒಂದು ಫಾಲೋವರ್ಸ್, ವ್ಯೂವರ್ಸ್ ಇರ್ತಾರೆ. ಸೊ ಅವ್ರು ಏನ್ ನೋಡ್ತಾ ಇರ್ತಾರೆ, ನಿಮ್ ಕಡೆಯಿಂದ ಒಂದು ಏನೋ ಒಂದು ಮೆಸೇಜ್, ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇಂದ ನೋಡ್ತಾ ಇರ್ತಾರೆ, ಫಾಲೋ ಮಾಡ್ತಾ ಇರ್ತಾರೆ. ನನ್ನ ಪ್ರಕಾರ, ನಾನೀಗ ಗೊತ್ತಿರೋ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ ಪ್ರಕಾರ. ಸೊ ನೀವ್ ಈ ತರ ನಿಮ್ಮಲ್ಲೇ ಗಲಾಟೆ, ಕೆಟ್ಟ ಮಾತು, ಪೊಲೀಸ್ ಸ್ಟೇಷನ್, ಹುಡುಗಿರಿಗೆ ಆತರ ಬೈಯೋದು, ವಿಡಿಯೋ, ಅಶ್ಲೀಲ ವಿಡಿಯೋ ಇದೆಲ್ಲ ಮಾಡ್ಕೊಂತ ಇದ್ರೆ ಜನಗಳು, ನಿಮ್ಮ ಫಾಲೋವರ್ಸ್ ಗಳಿಗೆ ಇದು ಯಾವ ತರ? ಸರ್ ಇನ್ನೊಂದ್ ಹೇಳ್ತೀನಿ, ನಮ್ ಫಾಲೋವರ್ಸ್ ಆದ್ರೆ ಏನಾದ್ರು ಅವಳು ನಾವು ಬೈದ್ಬಿಟ್ಲು ಏನಂತ ಸೋಷಿಯಲ್ ಮೀಡಿಯಾ ಗೆ ಅಂತ ಬೈದಿರೋದು ಅದೆಲ್ಲ ಆಗಿದೆ. ಅದ್ ಬೈದಾದ್ಮೇಲೆ ನಾವು ಕಾಲ್ ಮಾಡಕ್ಕೆ ಎತ್ತಿದ್ರೆ ಫೋನ್ ಸ್ವಿಚ್ ಆಫ್, ಕಾಲ್ ಮಾಡಿದ್ರೆ ವಾಯ್ಸ್ ಕೇಳೋದು, ಸ್ವಿಚ್ ಆಫ್ ಮಾಡೋದು. ಇನ್ನು ನಾವ್ ಮಾತಾಡೋಣ, ಇದು ಏನಕ್ಕೆ ಅಂದಿದ್ಯಾ ಕ್ಲಿಯರ್ ಮಾಡ್ಕೊಳ್ಳೋಣ ಅಂದ್ರೆ ಫೋನ್ ಮಾಡಿ ಮಾತಾಡೋಣ, ಏನೇ ಇದ್ರು ಫೋನ್ ಮಾಡಿ ಮಾತಾಡ್ಬೇಕು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಾರ್ದು ಅಂತ ಫಸ್ಟೇ ಮಾಡಿದ್ರೆ, ಯಾವ್ದೇ ನಂಬರ್ ಇಂದ ಅನ್ನೋನ್ ನಂಬರ್ ಇಂದ ಕಾಲ್ ಮಾಡಿದ್ರು ಕೂಡ ಸ್ವಿಚ್ ಆಫ್, ಬ್ಲಾಕ್ ಲಿಸ್ಟ್ ಹಾಕ್ಬಿಡೋದು. ಇನ್ ಹೆಂಗ್ ನಾವ್ ಮಾತಾಡಕ್ಕಾಗೋದು? ಅವಳ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಹೆಂಗೆ? ನೀವು ಅವ್ರ ಏನೇ ಆಗಿರೋದನ್ನು ನಮ್ ಬಗೆಹರಿಸ್ಕೊಳ್ಳೋ ಕಾಂಟ್ಯಾಕ್ಟ್ ಮಾಡಿದ್ರೆ, ಕಾಲ್ ಮಾಡಿದೀವಿ, ಕಾಲ್ ಕೂಡ ಮಾಡಿದೀವಿ. ಮತ್ತೆ ಈ ತರ ನನ್ಗೆ ಹೇಳಿದ್ಯಾ, ಸಾರಿ ವಿಡಿಯೋ ಅಪ್ಲೋಡ್ ಮಾಡು, ನಾನು ಇನ್ನು ಸವಸಕ್ ಬರಲ್ಲ ಅಂತ ಇದನ್ನು ಹೇಳಿದೀನಿ. ನಾನು ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಅವಳಿಗೆ ನಾನು ಹೇಳಿದಾಗ ಏನು ಮಾತಾಡಿಲ್ಲ. ಅಲ್ಲ ಇವಾಗ ಏನಂತಂದ್ರೆ, ನಿಮ್ಮ ಕಿಪಿ ಕೀರ್ತಿನೇ ಚೇಂಜ್ ಆಗಿದೆ ಅಂತ ಹೇಳ್ತಾರ, ಅಥವಾ ಅವ್ರ ಸರೌಂಡಿಂಗ್ ಇರೋ ಚೇಂಜ್ ಮಾಡ್ತೀರಾ, ಮೈಂಡ್ ವಾಶ್ ಮಾಡ್ತೀರಾ? ಕಿಪಿ ಕೀರ್ತಿ ಬಂದಿ ಅವಳು ಇವಾಗ 5 ನಿಮಿಷಕ್ಕೆ ಇದ್ದಂಗಿಂದ 5 ನಿಮಿಷಕ್ಕೆ ಇರಲ್ಲ ಸರ್. ಒಂದು ಮಾತಾಡಿದ್ರೆ 10 ಮಾತಾಡ್ತಾಳೆ. ಅಂಡ್ ಅವ್ರ ಜೊತೆಲಿ ಇರೋರು ಇನ್ನೂ ತುಂಬಿ ಅವಳನ್ನ ಮೈಂಡ್ ವಾಶ್ ಮಾಡಿ 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 ಆಗ್ತಾ ಇದಾರೆ ಅಷ್ಟೇ ಹೊರತು ಇನ್ನೇನಿಲ್ಲ ಸರ್. ಇವಾಗ ನನಗೆ ಗೊತ್ತಿರೋ ಪ್ರಕಾರ, ಈಗ ನಿಮ್ ನಡುವೆ ಒಂದು ಅವ್ರ ವರ್ಷ ಹೇಳಿದ ಪ್ರಕಾರ ಅಶ್ಲೀಲ ವಿಡಿಯೋ ಇಟ್ಕೊಂಡು ಇದ್ ಮಾಡ್ತಾರೆ, ಅಲ್ಲಿಂದ ಶುರುವಾಯ್ತು ಅಂತ ಅವರು. ನೀವೇನ್ ಹೇಳ್ತಾ ಇದ್ರೆ, ಕೆಟ್ಟ ಮಾತು ನಮಗೆ ಈ ತರ ಒಂದು ಪದ ಮಾಡಿದ್ರು ಅಲ್ಲಿಂದ ಶುರು ಆಯ್ತು ಅಂತ ನೀವು. ಅದ್ರ ನಡುವೆ ಸಾಕಷ್ಟು ವಿಚಾರ ಏನಂತಂದ್ರೆ, ದುಡ್ಡು ಕಾಸು, ಪ್ರಮೋಷನ್, ಕೊಲಾಬ್ರೇಷನ್ ಇದೆಲ್ಲ ಬರ್ತಿದೆ. ಸೊ ಎಲ್ಲ ಏನ್ ಹೇಳ್ತೀರಾ ಇದು? ಇಷ್ಟೆಲ್ಲ ಈಗ ಸ್ಟಾರ್ಟ್ ಆದ್ಮೇಲೆ ಈ ತರ ನಮಗೆ ಆಡ್ ಮಾಡ್ತಾ ಹೋಗ್ತಿದ್ದಾರೆ, ಒಂದೊಂದೇ ಕಾರಣ ಹುಡುಕ್ತಿದ್ದಾರೆ ಅಂತ ನಿಜವಾಗ್ಲೂ ಈ ಎಲ್ಲ ಸಮಸ್ಯೆ ಇತ್ತ? ಸರ್ ಯಾವ್ದೇ ತರ ಫೋಟೋಸ್ ಇಲ್ಲ ನಮ್ ಫೋನ್ ಅಲ್ಲಿ, ಯಾವ್ದೇ ತರ ಇಕ್ಕೊಂಡಿಲ್ಲ. ಇಷ್ಟೊತ್ತು ಸ್ಟೇಷನ್ ಅಲ್ಲಿ ಇರ್ತಿದ್ವಿ, ಅರೆಸ್ಟ್ ಆಯ್ತಿದ್ರು, ಇಷ್ಟೊತ್ತು ಈಚೆ ಎಲ್ಲ ಇರ್ತೀರ. ಆತರ ಯಾವ್ದೇ ತರ ಫೋಟೋಸ್ ಇಲ್ಲ. ಎಲ್ಲ ಪೊಲೀಸ್ ಅವರು ಖುದ್ದಾಗಿ ನಮ್ಮ ಫೋನ್ ಇಸ್ಕೊಂಡು ಡಿಲೀಟ್ ಇಂದ ಹಿಡಿದು ಎಲ್ಲ ಚೆಕ್ ಮಾಡಿ ನೋಡಿದ್ದಾರೆ, ಓಕೆನಾ. ಆತರ ಯಾವ್ದೇ ಪಿಕ್ಸ್ ಗಳು ಇಲ್ಲ. ಅಂಡ್ ದುಡ್ಡು ಕೊಟ್ಟಿದ್ದಾಳೆ, ಇವ್ನಿಗೆ ಈಸ್ಕೊಂಡಿದ್ದಾನೆ. ಇವ್ರ ಅಪ್ಪ ಸತ್ತಾಗ ಡೆತ್ ಆಗಿದ್ದಾರೆ, ಈಗ 1 ಮಂತ್ ಆಗಿದೆ. ಆ ಟೈಮಲ್ಲಿ ಅವಳೇ ಸಹಾಯ ಮಾಡಿದಾಳೆ. ಇವ್ನು ಹೇಳ್ಕೊಂಡ ನನ್ನ ಹತ್ರನೂ ಕೂಡ. ಏನೋ ಒಂದು ಎಷ್ಟು ಮಾಡಿರೋದು
9,000 ಸತ್ತಾಗ. ಅದಕ್ಕೆ ಮುಂಚೆ 500, 1,000 ಆ ತರ ಹಾಕಿದ್ದಾರೆ. ಇವನೇ ಲೆಕ್ಕ ಮಾಡಿ ಎಷ್ಟು ಅಂತ ಪೊಲೀಸರ ಮುಂದೆ ಹೇಳಿದ್ದಾನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.